ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ನಿನ್ನೆಯಿಂದ ಇಡೀ ರಾಜ್ಯದಾದ್ಯಂತ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥ ವಿಚಾರ ಏನು ಅಂತಂದರೆ, ಜಯದೇವ್ ಆಸ್ಪತ್ರೆಗೆ ಸಂಬಂಧಪಟ್ಟ ಹಾಗೆ ಒಂದೇ ದಿನ ಅಂತಂದರೆ ಕೇವಲ 24 ಗಂಟೆಯಲ್ಲಿ 11 ಜನರು ಸಾವನ್ನಪ್ಪಿರುವಂಥದ್ದು ಈ ದುರಂತ ನಡೆದು ಹೋಗಬಿಟ್ಟಿದೆ. ಈ ದುರಂತದ ಕುರಿತಾಗಿ ಜನಗಳು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಸ್ನೇಹಿತರೆ, ಏನಿದು ಘಟನೆ? ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಆಡಳಿತ ವ್ಯವಸ್ಥೆ ಏನು ಹೇಳ್ತಾ ಇದೆ, ಅಲ್ಲಿನ ಸ್ಟಾಫ್ಗಳು ಏನು ಹೇಳ್ತಾ ಇದ್ದಾರೆ, ಅಥವಾ ಜನರ ಆರೋಪಗಳೇನಿದೆ, ನಿಜವಾಗಿಯೂ ಅಲ್ಲಿ ಸರಿಯಾದ ರೀತಿಯಲ್ಲಿ ಟ್ರೀಟ್ಮೆಂಟ್ ಸಿಗೋದಿಲ್ವಾ, ಅಥವಾ ಅಲ್ಲಿ ಏನೆಲ್ಲ ನಡೀತಾ ಇದೆ? ಅದರಲ್ಲೂ ಕೂಡ ತುಂಬಾ ಹೆಸರುವಾಸಿ ಆಗಿರುವಂತಹ ಆಸ್ಪತ್ರೆ ಇದು. ಜಯದೇವ ಆಸ್ಪತ್ರೆ ಅಂತಂದ್ರೆ ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಇಡೀ ದೇಶ ಅಂತಾರಾಷ್ಟ್ರಗಳಲ್ಲೂ ಕೂಡ ಇದರ ಹೆಸರಿದೆ. ಬಹುತೇಕ ಕಡೆಯಿಂದ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಜನಗಳು ಅಲ್ಲಿ ಬರ್ತಾರೆ, ರೋಗಿಗಳು ಬರ್ತಾರೆ, ಚಿಕಿತ್ಸೆನ ಪಡಿತಾರೆ. ಇಂಥದ್ದೆಲ್ಲವೂ ಕೂಡ ವ್ಯವಸ್ಥೆ ಇದೆ. ಈ ಹಿಂದೆ ಬಹುತೇಕ ಈ ಜಯದೇವ ಆಸ್ಪತ್ರೆ ಅಂತಂದ್ರೆ ಬಹುತೇಕ ಎಲ್ಲ ಆಸ್ಪತ್ರೆಗಿಂತ ಶ್ರೇಷ್ಠವಾಗಿರುವಂತ ಆಸ್ಪತ್ರೆ ಅನ್ನುವಂತ ಹೆಸರನ್ನ ಗಳಿಸ್ಕೊಂಡಿರುವಂತದ್ದು. ಅಂತಂದ್ರೆ ನಾನು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಹುತೇಕ ಕಡೆ ನಾನು ಗಮನಿಸಿದ್ದೀನಿ ಜಯದೇವ ಆಸ್ಪತ್ರೆಯ ಬಗ್ಗೆ ಈ ಹಿಂದೆ ಏನೆಲ್ಲ ಒಪಿನಿಯನ್ ಇತ್ತು ಅಂತಂದ್ರೆ, ಪರವಾಗಿಲ್ಲ ಒಂದು ರೀತಿಯಲ್ಲಿ ಅನ್ನೋ ಹಾಗಿತ್ತು. ಬೇರೆ ಬೇರೆ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತೋ ಅದಕ್ಕಿಂತ ಚೆನ್ನಾಗಿರುವಂಥ ಟ್ರೀಟ್ಮೆಂಟ್ ಸಿಗುತ್ತೆ, ಅದರಲ್ಲೂ ಕೂಡ ಕಡಿಮೆ ದರದಲ್ಲಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನುವಂಥದ್ದು. ಅಂತಂದ್ರೆ ಈಗಾಗಲೇ ಸರ್ಕಾರದ ಅಧೀನದಲ್ಲಿ ಇದ್ರೂ ಕೂಡ ಅದ್ರ ಫ್ರೀಯಾಗಿ ಅಂತ ಎಲ್ಲರನ್ನೂ ಕೂಡ ಸಿಗೋದಿಲ್ಲ. ಮೇಜರ್ ಆಗಿರುವಂಥದ್ದು ಮಾತ್ರ ಫ್ರೀಯಾಗಿ ಸಿಗುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಸೌಲಭ್ಯ ಅಂಥದ್ದೆಲ್ಲವೂ ಕೂಡ ಇದೆ. ಅದನ್ನ ಬಳಸ್ಕೊಂಡಂಥ ಸಂದರ್ಭದಲ್ಲಿ ಕಡಿಮೆ ಖರ್ಚಿನಲ್ಲಿ ಚಿಕಿತ್ಸೆಯನ್ನು ಪಡಿಬಹುದು. ಅಂದ ಹಾಗೆ ಈ ಒಂದು ಆಸ್ಪತ್ರೆಯಲ್ಲಿ ಬಹುತೇಕ ಒಂದು ಉನ್ನತ ಮಟ್ಟದ ಚಿಕಿತ್ಸೆಗೆ ಏನೇನೆಲ್ಲ ಬೇಕೋ ಸಾಮಗ್ರಿಗಳಾಗಿರ್ಬೋದು ಎಲ್ಲವೂ ಕೂಡ ಇರುವಂತಹದ್ದು. ಇಲ್ಲಿ ಆರೋಪ ಏನು ಅಂತಂದ್ರೆ, ವೈದ್ಯರು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಸರಿಯಾದ ರೀತಿಯಾಗಿ ಸ್ಪಂದನೆ ಕೂಡ ಮಾಡೋದಿಲ್ಲ, ಸಿಬ್ಬಂದಿಗಳು ಸರಿಯಾಗಿ ವರ್ತನೆಗಳನ್ನು ಮಾಡೋದಿಲ್ಲ, ಜೊತೆಗೆ ನಿರ್ಲಕ್ಷ್ಯತನವನ್ನು ತೋರ್ತಾರೆ, ಸಮಯಕ್ಕೆ ಸರಿಯಾಗಿ ಡಾಕ್ಟರ್ಗಳು ಬರೋದಿಲ್ಲ. ಈ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇದೆ. ಸ್ನೇಹಿತರೆ, ಈ ಕುರಿತಾಗಿ ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಅಸಲಿಗೆ ಏನೇನೆಲ್ಲ ಆಗಿತ್ತು, ಏನು ಆರೋಪ ಅಂತೇಳಿ. ಸ್ನೇಹಿತರೆ, ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇನ್ನು ನೇರವಾಗಿ ವಿಷಯಕ್ಕೆ ಬಂದು ಬಿಡೋಣ. ಸ್ನೇಹಿತರೆ, ಇದು ಯಾವತ್ತೂ ಒಂದು ದಿನ ನಡೆದೋಗಿರುವಂಥ ಘಟನೆ ಅಲ್ಲ. ಸ್ನೇಹಿತರೆ, ಈ ಒಂದು ದುರಂತ ನಡೆದೋಗಿರುವಂಥದ್ದು ಜೂನ್ 16ನೇ ತಾರೀಕು. 16ನೇ ತಾರೀಕಿನ ಆಸುಪಾಸಿನಲ್ಲಿ ಏನಾಗುತ್ತೆ, ಒಟ್ಟು 11 ಜನ ಸಾವನ್ನಪ್ಪಿ ಬಿಡ್ತಾರೆ. 11 ಜನ ಸಾವನ್ನಪ್ಪಿದ ಪೈಕಿ ನಿನ್ನೆ 17ನೇ ತಾರೀಕು ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಮಾಧ್ಯಮದಲ್ಲಾಗಿರ್ಬೋದು ಬಹುತೇಕ ಆಕ್ರೋಶಗಳು ಕೇಳಿ ಬರ್ತಾ ಇತ್ತು. ಇತ್ತ ಜನಗಳು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಸರಿಯಾದ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗೋದಿಲ್ಲ, ಇಲ್ಲಿ ಡಾಕ್ಟರ್ಗಳು ಇರೋದಿಲ್ಲ, ಡ್ಯೂಟಿ ಡಾಕ್ಟರ್ ಎಲ್ಲೋ ಬಂದಿರ್ತಾರೆ, ಎಲ್ಲೋ ಹೋಗಿ ಮಲ್ಕೊಂಡಿರ್ತಾರೆ, ಸರಿಯಾಗಿ ಐಸಿಯುನಲ್ಲಿ ಟ್ರೀಟ್ಮೆಂಟ್ಗಳನ್ನ ಕೊಡೋದಿಲ್ಲ. ಹೃದಯವನ್ನ ಅಥವಾ ಹೃದಯ ರೋಗ ಅಂತಂದ್ರೆ ಅದು ಬಹುತೇಕ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಜೀವ ಉಳಿಸುವಂಥದ್ದು ಅಥವಾ ಜೀವ ಸಾಯಿಸುವಂಥದ್ದು, ಎಲ್ಲದರ ನಡುವೆ ಜೀವದ ಹೋರಾಟ ಇರುತ್ತೆ. ಇವುಗಳು ಜೀವದ ಜೊತೆಗೆ ವೈದ್ಯರೆಲ್ಲರೂ ಕೂಡ ಆಟವನ್ನ ಆಡ್ತಾ ಇದ್ದಾರೆ ಅಂತ ಹೇಳಿ ರೋಗಿಗಳಾಗಿರ್ಬೋದು ಅಥವಾ ರೋಗಿಯ ಸಂಬಂಧಿಕರಾಗಿರ್ಬೋದು ಆರೋಪವನ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ಈ ಎಲ್ಲವನ್ನು ಕೂಡ ಗಮನಿಸಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ವಾತಾವರಣ ಈಗ ಅಲ್ಲಿ ಉಟ್ಕೊಂಡು ಬಿಟ್ಟಿದೆಯಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಒಂದಿಷ್ಟು ವಿಡಿಯೋಗಳಲ್ಲೂ ಕೂಡ ನೀವು ಗಮನಿಸಿದ್ರಿ, ವೈದ್ಯರು ಇಲ್ಲದೆ ಇರುವಂಥ ಚೇರ್ ಅನ್ನ ವಿಡಿಯೋ ಮಾಡಿದ್ದಾರೆ. ಆಗ ವೈದ್ಯರು ರೆಸ್ಟ್ ಅಲ್ಲಿ ಇದ್ರು ಅಂತ ಕಾಣಿಸುತ್ತೆ, ಅಥವಾ ಆಸ್ಪತ್ರೆಯಲ್ಲಿ ಒಳಗಡೆ ಇದ್ದೆ ಹಾಗೆ ಅಂತೇಳಿ ಅವರು ಕೂಡ ಪ್ರತಿಕ್ರಿಯೆಯನ್ನು ಮಾಡ್ತಾರೆ. ನೀವು ಒಳಗಡೆ ಇದ್ರೆ ಇಲ್ಲಿ ಟ್ರೀಟ್ಮೆಂಟ್ ಮಾಡೋರು ಯಾರು, ಇಲ್ಲಿ ಬಂದು ನಾನು ಕೂತ್ಕೊಂಡ್ರೆ ನೀವೆಲ್ಲಿದ್ದೀರಿ ಅಂತ ಹೇಗೆ ಗೊತ್ತಾಗುತ್ತೆ, ಇಲ್ಲಿ ಸರಿಯಾದ ರೀತಿಯಲ್ಲಿ ನಿಮ್ಮ ಸಿಬ್ಬಂದಿಗಳು ನರ್ಸ್ಗಳು ಯಾರು ಕೂಡ ಪ್ರತಿಕ್ರಿಯೆ ಮಾಡೋದಿಲ್ಲ. ಹಾಗಾದ್ರೆ ಇಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಎಲ್ಲವೂ ಕೂಡ ನಡೆದು ಹೋಗಿಬಿಡುತ್ತೆ. ಇಲ್ಲಿ ನೀವು ಜೀವದ ಜೊತೆಗೆ ಆಟ ಆಡ್ತಿದ್ದೀರಿ ಅಂತ ಹೇಳಿ ನೇರವಾಗಿ ಆ ಡಾಕ್ಟರ್ಸ್ನ ಪ್ರಶ್ನೆ ಮಾಡುವಂತ ದೃಶ್ಯಗಳು. ಒಂದು ಕಡೆ ಇಲ್ಲಿ ವೈದ್ಯರು ಕೂಡ ನಿರ್ಲಕ್ಷ್ಯತನವನ್ನು ತೋರಿಸ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಇತ್ತ ಅಲ್ಲಿನ ಅಧೀಕ್ಷಕ ಸದಾನಂದ್ ಅವರು ಕೂಡ ಹೇಳ್ತಾ ಇರುವಂತದ್ದು, ಬಹುತೇಕ ಜನಗಳು ಇನ್ನು ಕೊನೆಯ ಸ್ಟೇಜ್ ಅಲ್ಲಿ ಇರ್ತಾರೆ. ಈಗಾಗಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, 1 ದಿನ ಕಳೆದೋಗಿರುತ್ತೆ, 2 ದಿನ ಕಳೆದೋಗಿರುತ್ತೆ, ಇನ್ನೇನು ಪೂರ್ತಿ ಸಾವನ್ನಪ್ತಾ ಇದ್ದಾರೆ ಅಥವಾ ಸಾವನ್ನಪ್ಪಿನೇ ಬರುವಂತ ಸ್ಟೇಜ್ ಅಲ್ಲೂ ಕೂಡ ಇರ್ತಾರೆ. ಇನ್ನೇನು 10% ಮಾತ್ರ ಅವರಿಗೆ ಜೀವ ಇರುವಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನಾವು ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಅವರಿಗೂ ಕೂಡ ನಾವು ಹೇಳಿರ್ತೀವಿ, ನಾವು ಪೇಷಂಟ್ ಕಡೆಯವ್ರಿಗೂ ಕೂಡ ಹೇಳಿರ್ತೀವಿ, ಈಗಾಗಲೇ ಬದುಕುವಂತ ಚಾನ್ಸಸ್ ತುಂಬಾ ಕಡಿಮೆ ಇದೆ, ನಾವು ಪ್ರಯತ್ನವನ್ನ ಮಾಡ್ತೀವಿ ಅಂತ. ಆ ಸಂದರ್ಭದಲ್ಲಿ ಅವರು ಒಪ್ಕೊಂಡಿರ್ತಾರೆ. ಸಾವಾದ ಬಳಿಕ ಈ ರೀತಿಯಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಹುತೇಕ 100 ಜನ ಅಡ್ಮಿಟ್ ಆಗಿದ್ದಾರೆ ಅಂತಂದ್ರೆ ಪ್ರತಿದಿನ 5-6 ಜನಗಳು ಸಾವನ್ನಪ್ತಾರೆ. ಅಂತಂದ್ರೆ ಎವರೇಜ್ 100% ಅಲ್ಲಿ ಅಥವಾ 100 ಜನ ಅಡ್ಮಿಟ್ ಆಗಿದ್ದಾರೆ ಅಂತಂದ್ರೆ ಅದರಲ್ಲಿ 6 to 8% ಜನ ಸಾವನ್ನಪ್ತಾರೆ ಅಂತೇಳಿ. ಯಾಕಂತಂದ್ರೆ ಹೃದಯ ರೋಗ ಆಗಿರೋ ಕಾರಣದಿಂದಾಗಿ ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ನಾವು ಏನು ಕೂಡ ಮಾಡೋದಕ್ಕಾಗೋದಿಲ್ಲ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನು ಬೇಕಾದ್ರೂ ಆಗಬಹುದು. ಅದು ಆ ಕಾರಣದಿಂದಾಗಿ ಅವರು ಸಾವನ್ನಪ್ಪಿ ಬಿಡ್ತಾರೆ ಅಂತ ಹೇಳಿ ಸದಾನಂದ್ ಅವರು ಹೇಳ್ತಾ ಇರುವಂತದ್ದು. ಇನ್ನು ಮುಖ್ಯವಾಗಿ ಅವರು ಕೂಡ ಒಂದು ಆರೋಪವನ್ನು ಮಾಡ್ತಾ ಇರುವಂತದ್ದು ಏನು ಅಂತಂದ್ರೆ, ಜನಗಳು ಕೂಡ ಸರಿಯಾಗಿ ಸ್ಪಂದನೆ ಮಾಡೋದಿಲ್ಲ, ಈ ರೀತಿಯಾಗಿ ಗಲಾಟೆ ಮಾಡುವಂತದ್ದು
ಕೆಲಸವನ್ನು ಮಾಡ್ತಾರೆ. ಮುಖ್ಯವಾಗಿ ನಮ್ಮಲ್ಲಿ ವೈದ್ಯರ ಒಂದು ಕೊರತೆ ಜಾಸ್ತಿ ಇದೆ, ಬೆಡ್ಗಳ ಕೊರತೆ ಜಾಸ್ತಿ ಇದೆ, ಅದು ಪೂರ್ತಿಯಾಗಿ ನೀಗಬೇಕಾಗಿದೆ ಅಂತೇಳಿ ಅವ್ರು ಹೇಳ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಕೊಂಡು ಬಿಡುತ್ತೆ. ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಹುಟ್ಕೊಂಡಾಗ ನಾವೆಲ್ಲರೂ ಕೂಡ ನಮಗೆ ನಾವೇ ಪ್ರಶ್ನೆ ಮಾಡಬೇಕು, ಸರ್ಕಾರಕ್ಕೆ ನಾವು ಏನು ಮಾಡಿದ್ದೀವಿ, ಎಂಥವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ, ಅಥವಾ ಎಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಆಯ್ಕೆ ಮಾಡಿದ್ದೀವಿ ಅಂತೇಳಿ. ಅಂತಂದರೆ ಎಲೆಕ್ಷನ್ಗೆ ಅಥವಾ ವೋಟ್ ಕೇಳಬೇಕಾದಂಥ ಸಂದರ್ಭದಲ್ಲಿ ದುಡ್ಡನ್ನು ಪಡೆದುಕೊಂಡಿರ್ತೀವಿ, ದುಡ್ಡನ್ನು ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿರ್ತಾರೆ. ಈಗ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡುವಂಥ ರೀತಿಯಲ್ಲಿ ಉಳಿಸ್ಕೊಂಡಿರೋದಿಲ್ಲ. ನಮ್ಮ ಮುಖ್ಯವಾಗಿ ನಾವು ಮಾಡಿರುವಂಥ ತಪ್ಪು ಇಲ್ಲಿ ಎದ್ದು ಕಾಣ್ತಾ ಇದೆ. ಅಂತಂದರೆ ನಾವು ದುಡ್ಡುಗಳನ್ನು ತೆಗೆದುಕೊಳ್ಳದೆ ನೇರವಾಗಿ ವೋಟ್ ಹಾಕಿ ಅವರನ್ನು ಗೆಲ್ಲಿಸಿಬಿಟ್ರೆ, ಅಥವಾ ಅವರಿಗೆ ಸರ್ಕಾರವನ್ನು ಕೈಗೆ ಕೊಟ್ಟು ಬಿಟ್ಟರೆ, ಅಧಿಕಾರವನ್ನು ಕೈಗೆ ಕೊಟ್ಟು ಬಿಟ್ಟರೆ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೋದು. ಅಂತಂದರೆ ಇಲ್ಲಿ ಕೋಟ್ಯಾಂತರ ರೂಪಾಯಿ ಎಲೆಕ್ಷನ್ಗೆ ಸುರಿದು ಆ ವ್ಯಕ್ತಿ ಕೆಲಸ ಮಾಡುವಂತಂದರೆ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದು ಕೇವಲ ಒಂದೇ ಇಲಾಖೆ ಅಥವಾ ಈ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಮಾತ್ರ ನಾನು ಮಾತನಾಡ್ತಾ ಇಲ್ಲ. ಸಂಪೂರ್ಣವಾದಂಥ ನೈಜತೆ ಏನು ಅನ್ನೋದ್ರ ಕುರಿತಾಗಿ ನಿಮ್ಮ ಮುಂದೆ ಒಂದಿಷ್ಟು ವಿವರವನ್ನು ಇಡ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ಅವ್ರು ಏನು ಮಾಡೋದಕ್ಕೆ ಸಾಧ್ಯ? ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರ್ತಾರೆ, ಅದೆಲ್ಲವನ್ನು ಕೂಡ ಅವರು ಹಿಂಪಡಿಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಸರಿಯಾಗಿ ಕೆಲಸ ಮಾಡುವಂತಂದ್ರೆ ಅವರುಗಳು ಕೂಡ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಉಟ್ಕೊಳ್ಳುತ್ತೆ. ಇಲ್ಲಿ ಅವ್ರದ್ದು ತಪ್ಪು ಇವ್ರದ್ದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲು ನಾವು ಸರಿಯಾಗಿದ್ದೀವಾ ಅನ್ನುವಂಥ ಪ್ರಶ್ನೆ ಈ ಸಂದರ್ಭಕ್ಕೆ ಹುಟ್ಕೊಂಡು ಬಿಡುತ್ತೆ. ಅದೇನೇ ಇರಬಹುದು, ಇದೆಲ್ಲದರ ಆಚೆಗೆ ಒಂದು ವಿಷಯವನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಈ ಜಯದೇವ್ ಹೃದ್ರೋಗ ಆಸ್ಪತ್ರೆ ಅಥವಾ ಸಂಶೋಧನಾ ಕೇಂದ್ರ ಏನಿದೆಯಲ್ಲ, ಇಲ್ಲಿ ಅಥವಾ ಈ ಒಂದು ಸಂಶೋಧನಾ ಕೇಂದ್ರಕ್ಕೆ ಒಂದು ಉತ್ತಮವಾದಂಥ ಹೆಸರಿದೆ. ಇದೆಲ್ಲವನ್ನು ಕೂಡ ಸಾರ್ವಜನಿಕರಾಗಿರ್ಬೋದು, ಅಲ್ಲಿನ ವೈದ್ಯರಾಗಿರ್ಬೋದು, ಅಥವಾ ಆಡಳಿತ ವ್ಯವಸ್ಥೆಗಳಾಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಎಲ್ಲರೂ ಕೂಡ ಸೇರಿಕೊಂಡು ಆ ಒಂದು ವ್ಯವಸ್ಥೆಯನ್ನು, ಆ ಆಸ್ಪತ್ರೆಗೆ ಇರುವಂಥ ಹೆಸರನ್ನು ಕಳಂಕಕ್ಕೆ ದೂಡುವಂಥದ್ದು ಬೇಡ. ಬದಲಿಗೆ ಅದನ್ನು ನಾನು ಆರಂಭದಲ್ಲೂ ಕೂಡ ಹೇಳಿದೆ, ಈ ಜಯದೇವ್ ಆಸ್ಪತ್ರೆ ಅಂತಂದರೆ ಬಹುತೇಕ ಎಲ್ರಿಗೂ ಕೂಡ ಒಂದು ಉತ್ತಮವಾದಂಥ ಅಭಿಪ್ರಾಯ ಇದೆ. ಸಣ್ಣ ಪುಟ್ಟ ಯಾರಿಂದನೂ ತಪ್ಪುಗಳಾಗಿ ಅಥವಾ ಇನ್ಯಾರಿಂದನೂ ತಪ್ಪುಗಳಾಗಿ ಆ ಒಂದು ಆಸ್ಪತ್ರೆಗೆ ಸಾಕಷ್ಟು ಜನ ಬರುವಂಥವರಿಗೆ ಒಂದು ಮೂಢನಂಬಿಕೆಯನ್ನು ಹುಟ್ಟಾಕಿಸಬೇಡಿ. ಜಯದೇವ ಆಸ್ಪತ್ರೆಯು ಕೂಡ ಬೇರೆ ಬೇರೆ ಆಸ್ಪತ್ರೆಗಳ ರೀತಿಯಲ್ಲಿ ಅಥವಾ ಬೇರೆ ಸರ್ಕಾರಿ ಆಸ್ಪತ್ರೆ ರೀತಿಗಳಲ್ಲಿ ಹೋಗ್ಬಿಟ್ಟಿದೆ, ಅಲ್ಲಿ ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಸರಿಯಾಗಿ ವೈದ್ಯರು ಸ್ಪಂದನೆ ಮಾಡ್ತಾ ಇಲ್ಲ ಅನ್ನುವಂಥ ಮನೋಭಾವಕ್ಕೆ ತಳ್ಳೋದಕ್ಕೆ ಹೋಗಬೇಡಿ. ಅದೇನೇ ಸಮಸ್ಯೆಗಳಿರ್ಬೋದು, ಬಹುತೇಕ ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳಿಗೆ ಅಧಿಕಾರಿಗಳು ಸ್ಪಂದನೆ ಮಾಡಬೇಕಾಗುತ್ತೆ, ಸಾರ್ವಜನಿಕರು ಕೂಡ ಅದರ ಬಗ್ಗೆ ಪ್ರಶ್ನೆ ಮಾಡಬೇಕಾಗತ್ತೆ. ಹಾಗಂತೇಳಿ ಹೇಗೆ ಬೇಕೋ ಹಾಗೆ ಪ್ರಶ್ನೆ ಮಾಡೋದಲ್ಲ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗತ್ತೆ. ನೀವು ಯಾವುದೇ ವಿಚಾರದಲ್ಲಾಗಿರ್ಬೋದು ಅಥವಾ ಇನ್ಯಾವುದೋ ವಿಷಯದಲ್ಲಿ ಇನ್ಯಾವುದೋ ಆಸ್ಪತ್ರೆಯಲ್ಲಿ ಏನು ಬೇಕಾದರೂ ಮಾಡಿರಬಹುದೇನೋ. ಈ ಹೆಸರಾಂತ ಆಸ್ಪತ್ರೆಗಳಿದ್ದಾವೆ, ಅದರಲ್ಲೂ ಕೂಡ ಹೃದಯ ರೋಗ ಆಸ್ಪತ್ರೆ ಆಗಿರುವಂಥ ಜಯದೇವ್ ಆಸ್ಪತ್ರೆಗೆ ಮುಖ್ಯವಾಗಿ ತುಂಬ ಹೆಸರುವಾಸಿಯಾಗಿದೆ. ಬಹುತೇಕ ಜನರು ಜಯದೇವ್ ಆಸ್ಪತ್ರೆಗೆ ಹೋಗಿಬಿಟ್ರೆ ನಾವು ಹುಷಾರಾಗ್ಬಿಡ್ತೀವಿ ಅನ್ನುವಂಥ ನಂಬಿಕೆಯಲ್ಲಿದ್ದಾರೆ. ಈ ರೀತಿಯಾಗಿ ಒಂದು ಸನ್ನಿವೇಶ ನಡೆದು ಹೋಗ್ಬಿಟ್ರೆ ಅಥವಾ ಈ ರೀತಿಯಾಗಿ ಒಂದು ದುರಂತಗಳು ನಡೆದು ಹೋಗಿದೆ ಅಂಥೇಳಿ ಜನರಿಗೆ ತಲುಪಿಬಿಟ್ರೆ ಜನಗಳು ಜಯದೇವ್ ಆಸ್ಪತ್ರೆಗೆ ಬರೋದಕ್ಕೂ ಕೂಡ ಭಯ ಪಡುವಂಥ ವಾತಾವರಣ ಹುಟ್ಟಿಕೊಂಡು ಬಿಡುತ್ತೆ. ಹಾಗಾಗಿ ಏನೇ ಸಮಸ್ಯೆಗಳಿರ್ಬೋದು, ಆದಷ್ಟು ಬೇಗ ಈ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸಲೇಬೇಕಾದಂಥ ಅನಿವಾರ್ಯತೆ ಇದೆ. ಜೊತೆಗೆ ಅಲ್ಲಿನ ಅಧೀಕ್ಷಕ ಹೇಳುವ ರೀತಿಯಲ್ಲಿ ಅಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಬೆಡ್ಗಳ ಸಮಸ್ಯೆ ಆಗಿರ್ಬೋದು ಅಥವಾ ಡಾಕ್ಟರ್ಸ್ ಸಮಸ್ಯೆ ಆಗಿರ್ಬೋದು, ಈ ರೀತಿಯಾದಂಥ ಸಮಸ್ಯೆ ಅಂಥದ್ದೆಲ್ಲವೂ ಕೂಡ ಮುಖ್ಯವಾಗಿ ಕಾಣಿಸ್ತಾ ಇದ್ದಾವೆ. ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರ ಆದಷ್ಟು ಬೇಗನೆ ಈ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾದಂಥ ಅನಿವಾರ್ಯತೆ ಇದೆ. ಆದಷ್ಟು ಬೇಗ ಪರಿಹಾರವನ್ನು ಕೊಂಡುಕೊಂಡು ಬಿಟ್ರೆ ಈ ರೀತಿಯಾದಂಥ ಸಾವುಗಳು ಮುಂದಿನ ದಿನದಲ್ಲಿ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು. ಈಗಾಗಲೇ ಅಲ್ಲಿನ ವೈದ್ಯರು ಹೇಳುವ ಪ್ರಕಾರ 2025ರಲ್ಲಿ ಅಂತಂದರೆ ಅಲ್ಲಿನ ಸಾವಿನ ಸಂಖ್ಯೆ ಅಥವಾ ಅಲ್ಲಿ ಅಡ್ಮಿಟ್ ಆಗಿರುವಂಥವರ ಸಂಖ್ಯೆಯನ್ನು ಗಮನಿಸೋದಾದರೆ 2025 ಜನವರಿಯಿಂದ ಡಿಸೆಂಬರ್ವರೆಗೂ 21,000 ಜನ ಅಡ್ಮಿಟ್ ಆಗಿದ್ದಾರೆ. ಆ ಪೈಕಿ 1,245 ಜನರು ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಬಹುತೇಕ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಹೃದಯ ರೋಗ ಆಸ್ಪತ್ರೆ ಆಗಿರೋ ಕಾರಣದಿಂದಾಗಿ ಸಹಜವಾಗಿ ಸಾವನ್ನಪ್ಪಿ ಬಿಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 1,245 ಜನ ಕಳೆದ ವರ್ಷ ಸಾವನ್ನಪ್ಪಿ ಬಿಟ್ಟಿದ್ದಾರೆ. ಈ ಬಾರಿಯೂ ಕೂಡ ಆ ಸಂಖ್ಯೆಯನ್ನು ಮೀರಿಸುವ ಮಟ್ಟಕ್ಕೆ ಹೋಗಬಾರದು. ಆ ಕಾರಣಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಏನೇನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯನೋ ಆ ಕೆಲಸವನ್ನು ಮಾಡಬೇಕು. ಸಾರ್ವಜನಿಕರು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅಲ್ಲಿನ ಅಧಿಕಾರಿಗಳಾಗಿರ್ಬೋದು ಅಥವಾ ಈ ಒಂದು ಡಾಕ್ಟರ್ಸ್ಗಳಾಗಿರ್ಬೋದು, ಅಲ್ಲಿನ ಒಟ್ಟು ಸ್ಟಾಫ್ಗಳಾಗಿರ್ಬೋದು, ಜನರ ಕಷ್ಟಗಳಿಗೂ ಕೂಡ ಸ್ಪಂದನೆ ಮಾಡಬೇಕಾಗುತ್ತೆ. ಕೇವಲ ನೀವು ಕೂಡ ಅನ್ಕೋಬಹುದು, ನಮ್ಮದು ವೈಯಕ್ತಿಕ ಬದುಕಿರೋದಿಲ್ವಾ, ನಮಗೂ ಕೂಡ ಒತ್ತಡ ಅಂತ ಅನ್ಸೋದಿಲ್ವಾ, ಅಥವಾ ನಮಗೂ ಕೂಡ ಒಂದು ನಮ್ಮದೇ ಆದಂಥ ಒಂದು ವೈಯಕ್ತಿಕ ಬದುಕಿರೋದಿಲ್ವಾ, ಅದಕ್ಕೆ ಯಾವುದಕ್ಕೂ ಕೂಡ ಸಮಯ ಕೊಡೋದು ಬೇಡವಾ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ವೈದ್ಯರುಗಳು ಕೂಡ ಪ್ರಶ್ನೆ ಮಾಡಬಹುದು. ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು, ನಮ್ಮ ಕರ್ತವ್ಯ ಹೇಗಿದೆ ನಮ್ಮ ಬದುಕು ಕೂಡ ಹಾಗೆ ಇರಬೇಕು. ನಮಗೇನಾದರೂ ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ಅಥವಾ ಇನ್ನೇನು ಬೇಕು ಅಂತಂದ್ರೆ ಅದನ್ನ ಇದರಲ್ಲಿ ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಯಾಕೆಂತಂದ್ರೆ ವೈದ್ಯರನ್ನ ದೇವರಿಗೆ ಹೋಲಿಕೆ ಮಾಡಿದ್ದಾರೆ, ಯಾರನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದೇವರು ಅಂತೇಳಿ ನಿಮ್ಮನ್ನ ಭಾವಿಸ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಕರ್ತವ್ಯದಲ್ಲಿ ನೀವು ಎಷ್ಟು ಡೆಡಿಕೇಟ್ ಇರಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ನೀವು ಕೂಡ ಅರ್ಥ ಮಾಡಿಕೊಳ್ಬೇಕಾಗಿದೆ. ವೈದ್ಯರಿಗೆ ಒಂದು ವೈಯಕ್ತಿಕ ಬದುಕಿದ್ರೂ ಕೂಡ
ನಮ್ಮ ಬದುಕು ಸಾರ್ವಜನಿಕರ ನಡುವೆ ಇದೆ ಅಂದಾಗ ನಾವು ಸಾರ್ವಜನಿಕರನ್ನ ಹೊರತುಪಡಿಸಿ ಬದುಕೋದಕ್ಕೆ ಸಾಧ್ಯವೇ ಇಲ್ಲದಂತ ಅನಿವಾರ್ಯತೆ ಇದೆ. ಅದನ್ನು ಕೂಡ ಅಲ್ಲಿನ ವೈದ್ಯರು ಕೂಡ ಅರ್ಥ ಮಾಡಿಕೊಳ್ಳಬೇಕು. ಕೇವಲ ಈ ಜಯದೇವ್ ಆಸ್ಪತ್ರೆ ವೈದ್ಯರು ಮಾತ್ರ ಅಲ್ಲ, ವೈದ್ಯ ವೃತ್ತಿಯಲ್ಲಿರುವಂತವರು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಅದೇನೇ ಇರಬಹುದು, ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳ ರೀತಿಯಲ್ಲಿ ಈ ಒಂದು ಜಯದೇವ್ ಆಸ್ಪತ್ರೆಯನ್ನ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ನಮ್ಮ ರಾಜ್ಯದಲ್ಲಿ 3 ಬ್ರಾಂಚ್ಗಳಿದ್ದಾವೆ. ಬೆಂಗಳೂರಲ್ಲಿ ಆಗಿರ್ಬೋದು, ಕಲಬುರಗಿಯಲ್ಲಿ ಆಗಿರ್ಬೋದು, ಅದೇ ರೀತಿಯಾಗಿ ಈ ಒಂದು ಮೈಸೂರಿನಲ್ಲಿ ಆಗಿರ್ಬೋದು. ಎಲ್ಲ ಕಡೆಗೂ ಒಂದು ಒಳ್ಳೆ ಹೆಸರಿದೆ. ಅನೇಕ ಜಿಲ್ಲೆಗಳಿಂದ ಅಲ್ಲಿಗೆ ಚಿಕಿತ್ಸೆ ಪಡೆಯೋದಕ್ಕೆ ಸಾಕಷ್ಟು ಜನಗಳು ಬರ್ತಾರೆ, ಸಾರ್ವಜನಿಕರು ಬರ್ತಾರೆ. ಒಳ್ಳೆಯ ಅಭಿಪ್ರಾಯವಿದೆ. ದಯವಿಟ್ಟು ಆ ಅಭಿಪ್ರಾಯವನ್ನ ಯಾರು ಕೂಡ ಕರಿಮಸಿ ಬಡಿಯುವಂತ ಕೆಲಸವನ್ನ ಮಾಡಬೇಡಿ. ಸ್ನೇಹಿತರೆ, ಈ ದುರಂತದ ಕುರಿತಾಗಿ, ಈ ಒಂದು ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.